ಅರ್ಥ ಮಾಡ್ಕೊಂಬಿಡಿ. ನೀವು ಯಾವತ್ತೂ ಬದುಕಬೇಕು ಅನ್ಕೊಂತೀರಾ, ಚೆನ್ನಾಗಿ ಬೆಳಿಬೇಕು ಅನ್ಕೊಂತೀರಾ, ಬೆಂಗಳೂರಲ್ಲಿ ಇರೋದು ಅಟ್ಲೀಸ್ಟ್ ಕನ್ನಡ ಮಾತಾಡೋಕೆ ಬರಲಿಲ್ಲ ಅಂದರೆ ಟ್ರೈ ಮಾಡಿ. ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ನೀವು ಬೆಳೆಯೋದಲ್ಲ, ನಿಮ್ಮ ಹೆಸರುಗಳೇ ಇರಲ್ಲ, ಇಲ್ಲಿ ಒದ್ದೋಡಿಸ್ಬೇಕಾಗುತ್ತೆ. ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ಸೊ ಇವತ್ತೆಲ್ಲ ಗೊತ್ತಲ್ಲ, ನನ್ನ ಫುಲ್ ಡೇ ಸ್ಪಾಯ್ಲ್ ಆಗಿದೆ. ಆದ್ದರಿಂದ ಇವಾಗ ನೆಕ್ಸ್ಟು ಓಲಾ, ಊಬರ್, ರ್ಯಾಪಿಡೋ ಏನೇನಿದೆ ಅದೇ ಆಪ್ಷನ್ ಗುರು. ಈ ನನ್ನ ಮಕ್ಕಳು ಕರೆಕ್ಟಾಗಿ ರೇಟ್ಗಳು ಕೊಡೋಲ್ಲ, ನಮಗೇನು ವರ್ಕೌಟ್ ಆಗೋಲ್ಲ. ಅದಕ್ಕೆ ಒಂದು ಆರ್ಡ್ರ್ ಬಂತು ಪೀಣ್ಯಾಗೆ. 17 ಕಿಲೋಮೀಟ್ರ್ ಇದೆ. 17 ಕಿಲೋಮೀಟ್ರಿಗೆ 280 ರೂಪಾಯಿ ಕೊಡ್ತಾನೆ ಗುರು. 280 ರೂಪಾಯಿ ಎಕ್ಸೆಲ್ ಕ್ಯಾಬು, 7 ಸೀಟ್ರು. ಯಾವ್ದು ಗುರು ರೇಟ್ ಇದು? ಹಾಂ, ಅದಕ್ಕೆ ಕಸ್ಟಮರ್ಗೆ ಕೇಳಿದ್ದಕ್ಕೆ ನೋಡಪ್ಪ 500 ರೂಪಾಯಿ ಆಗುತ್ತೆ, 515 ರೂಪಾಯಿ ತೋರಿಸುತ್ತು ನನಗೆ. 32 ರೂಪಾಯಿ ರೇಟ್ ಗಾಡಿಗೆ. ಕೊಡ್ತೀನಪ್ಪ ಅಂದರೆ ಇಲ್ಲ ಸರ್ ಜಾಸ್ತಿ ಆಗೋಯ್ತು, ನನಗೆ ಕೊಡೋಲ್ಲ, ಹಂಗೆ ಹಿಂಗೆ ಕನ್ವಿನ್ಸ್ ಮಾಡಿದ್ವಿ. ನೋಡಿ ಸರ್, ಇದು ಗೌರ್ಮೆಂಟ್ ರೇಟು, ಅಗ್ರಿಗೇಟರ್ ಆ್ಯಪ್ಗಳು ಕೊಡ್ತಿರೋದು ಒಂದು ರೇಟು, ನಮಗೇನು ಗಿಟ್ಟಲ್ಲ, ಕೊಡ್ತೀರಾ ಇಲ್ವಾ? ನಮ್ಗೆ ಇಷ್ಟ ಇದೆಯಾ ಇಲ್ವಾ? ಸರಿ ಸರ್, ನಮ್ಗೆ ಕೊಡೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕೊಡೋಕ್ಕಾಗಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದೇ ಥರ ಇನ್ನು ಎಷ್ಟು ದಿವಸ ಮಾಡ್ತೀರಾ ಗುರು? ಹಾಂ, ಈ ಅಗ್ರಿಗೇಟರ್ ಆ್ಯಪ್ಗಳನ್ನ ಮಟ್ಟ ಹಾಕಿದ್ರೇ ನಾವುಗಳಾಗಲಿ ಜನರಿಗಾಗಲಿ ಒಳ್ಳೆ, ನಾವು ಒಂದು 100 ರೂಪಾಯಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ 100 ರೂಪಾಯಿ ತಿನ್ನಬೇಕು. ಅದಕ್ಕಿಂತ ಜಾಸ್ತಿನೂ ತಿನ್ನಬಾರ್ದು, ಕಮ್ಮಿನೂ ತಿನ್ನಬಾರ್ದು. ಕಮ್ಮಿ ತಿಂದರೆ ಮನ್ಸಿಗೆ ಬೇಜಾರು, ಜಾಸ್ತಿ ತಿಂದರೆ ನಾಳೆ ದಿವಸ ನಮ್ಮ ಹತ್ರ ಇನ್ನೊಬ್ಬ ಯಾವನ ಕಿತ್ಕೊಂತಾನೆ. ಖುಷಿಯಾಗಿ ಬಂದ್ಬಿಟ್ವಿ, 100 ರೂಪಾಯಿ ಬರೋ ಜಾಗದಲ್ಲಿ 300 ರೂಪಾಯಿ ಬಂದ್ಬಿಡ್ತು ಗುರು. ಆ 300 ರೂಪಾಯಿ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲೇ ಹೋಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತೇ ಆಗಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೆ ನಮಗೆ ಇವಾಗ ನಮ್ಮ ಎಲ್ಲ ಚಾಲಕರು ಸೇರಿ ಇದಾ ಟೌನರ್ ಅಂತ ಒಂದು ಅಪ್ಲಿಕೇಶನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನೊಬ್ಬ ಡ್ರೈವರ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ರ ಹತ್ರ ಕಿತ್ಕೊಂಡು ತಿನ್ನೋದಕ್ಕಿಂತ ಒಬ್ರ ಹತ್ರ ಕೊಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ನೋದೇ ಒಳ್ಳೆಯದು. ಮಾತಾಡ್ತಾ ಹಂಗೆ ಅವಾಗಲೇ ವೀಡಿಯೋ ಕಟ್ಟಾಗೋಯ್ತು. ಏನಪ್ಪ ತೊಂದರೆ ಆಯಿತು ಅಂದರೆ ಗೈಸ್, ಅದು ಹೇಳೋಕ್ಕಾಗಲ್ಲ, ತೊಂದರೆ ಏನೂ ಆಗಿಲ್ಲ. ಬಟ್ ನಮ್ಮ ಜನ ಕೂಡ ಹಂಗೆ ಇದ್ದಾರೆ. ನಾನು ಹೇಳ್ತಿದ್ದೆ ಆವಾಗಲೇ ಟೌನರ್ ಆ್ಯಪ್ ಬಗ್ಗೆ. ನಮ್ಮ ಒಳ್ಳೇದಕ್ಕೆ, ನಮ್ಮ ಡ್ರೈವರ್ಗಾಗಲಿ ಪಬ್ಲಿಕ್ ಒಳ್ಳೇದಕ್ಕಾಗಲಿ ನಮ್ಮ ಚಾಲಕರೇ ಅದನ್ನು ಒಬ್ರಿಗೂ ಮೋಸ ಆಗಬಾರ್ದು 1 ರೂಪಾಯಿ ಅಂತ ಆ್ಯಪ್ನ ಮಾಡಿದ್ದಾರೆ. ಆ ಆ್ಯಪ್ ಮುಖಾಂತರ ನಾವು ಇವಾಗ ಡ್ಯೂಟಿ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲ ಜನತೆಗೂ ತೊಂದರೆ ಆಗದೆ ಇರೋ ರೀತಿ ಕನ್ವಿನ್ಸ್ ಮಾಡಿ, ಸ್ವತಃ ನಾವೇ ರಿಕ್ವೆಸ್ಟ್ ಮಾಡಿ, ನೋಡಿ ನಿಮ್ಗೆ ಈ ರೇಟ್ಗೆ ಈ ಥರ ಸಿಗ್ತಾ ಇದೆ ಅಂತ ಹೇಳಿ ಮಾತಾಡಿ, ನಾವು ಇವಾಗ ನಮಗೂ ಮೋಸ ಆಗದೆ ಇರೋ ರೀತಿ, ನಮ್ಮ ಬೆಂಗಳೂರಿನ ಎಲ್ಲ ನಿವಾಸಿಗರಿಗೂ ಮೋಸ ಆಗದೆ ಇರೋ ರೀತಿ ನಾವು ಬಿಸ್ನೆಸ್ ಮಾಡ್ತಾಯಿದ್ವಿ. ಕೆಲವೊಬ್ಬರು ಒಪ್ಕೊಳ್ಳೋಲ್ಲ, ಕೆಲವೊಬ್ರಿಗೆ ಇವಾಗ ಒಂದು ಆರ್ಡ್ರ್ ಬಂತು ನನಗೆ, ಹನುಮಂತ ನಗರ ವಿದ್ಯಾಪೀಠ ಸರ್ಕಲಿಂದ ಎಲ್ಲಿಗೆ ವಿಜಯನಗರಕ್ಕೆ ಒಂದು ಬಾಡಿಗೆ ಬಿತ್ತು. 230 ರೂಪಾಯಿ ತೋರಿಸ್ದ. ಅದೇ ನಾನು ಟೌನರ್ ಆ್ಯಪ್ ಮುಖಾಂತರ ಹೋಗಿದ್ದಕ್ಕೆ 320 ರೂಪಾಯಿ ಇತ್ತು. ಅದು ವರ್ಕೌಟ್ ಆಯಿತು. 20 ರೂಪಾಯಿ ನಾನೇ ಡಿಸ್ಕೌಂಟ್ ಕೊಟ್ಟೆ. ಓಕೆ ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡು ಓಕೆ ಮಾಡಿದ್ರು. ಕಸ್ಟಮರ್ ದುಡ್ಡು ಕೊಟ್ಬಿಟ್ಟು ಹೋದ್ರು. ಆ ಕಡೆಯಿಂದ ಮತ್ತೆ ಸೇಮ್ ಬಸವನಗುಡಿಗೆ ಬಾಡಿಗೆ ಬಿತ್ತು ವಿಜಯನಗರದಿಂದ. 10 ಕಿಲೋಮೀಟ್ರಿಗೆ ಸೇಮ್ 320 ರೂಪಾಯಿ ಆಯಿತು. ಅಲ್ಲಿ ನಾನು ಹೇಳಿದೆ ಕಸ್ಟಮರ್ಗೆ, ನೋಡಿ ಸರ್ ಇಷ್ಟಾಗುತ್ತೆ, ನಮ್ಗೆ ಇಷ್ಟು ವರ್ಕೌಟ್ ಆಗಲ್ಲ. ಈ ಅಗ್ರಿಗೇಟರ್ಸ್ ಆ್ಯಪ್ ಪ್ರಕಾರ ನಾವು ಹೋದರೆ ನಾವೇನು ತಿನ್ನೋಕ್ಕಾಗಲ್ಲ. ಇಲ್ಲ ನಿಮಗೆ ನೆಕ್ಸ್ಟ್ 10 ಕಿಲೋಮೀಟ್ರಿಗೆ 500 ರೂಪಾಯಿ ಕೊಡ್ತಾನಲ್ಲ, ಅವ್ನು ಫಿಕ್ಸ್ಡ್ ರೇಟ್ ಕೊಡಲ್ಲ ಸರ್, ಅವ್ನಿಗೆ ಇಷ್ಟ ಬಂದಿದ್ದ ರೀತಿ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ 199 ರೂಪಾಯಿ ಕೊಟ್ಟಾಗರು. 199 ರೂಪಾಯಿ 10 ಕಿಲೋಮೀಟ್ರ್ ಕೊಡ್ತಾನೆ ದೊಡ್ಡ ಗಾಡಿಗೆ. ಎಷ್ಟನ್ನ ಕೊಟ್ಕೊಳ್ರಿ ಅವರು. ನಾವು ಕನ್ವಿನ್ಸ್ ಮಾಡಿದೆ ಕಸ್ಟಮರ್ಗೆ. ಅಲ್ಲಿ ಅಂದ್ಬಿಟ್ಟು ಇಲ್ಲಿ ಗಾಡಿ ಇಳಿಬೇಕಾದ್ರೆ ಪೇಮೆಂಟ್ನ ಮೋಸ ಮಾಡಿಬಿಟ್ರು. ನಾವು ಊಬರಲ್ಲಿ ಏನಿದೆ ಅಷ್ಟೇ ಬಂದಿರೋದು, ಅಷ್ಟೇ ಕೊಡೋದು ಅಂತ. ನಾನು ಕೊಡ್ತಾರಲ್ಲ ಕಸ್ಟಮರು ಅಂದ್ಕೊಂಡು ಬಂದೆ. ಕೆಲವೊಮ್ಮೆ ಇಂಥ ಸಿಚುವೇಶನ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ನಮ್ಮ ಜನರು ಅಷ್ಟೇ, ಅವರು ಅರ್ಥ ಮಾಡ್ಕೊಳ್ಳಲ್ಲ. ಅವ್ರಿಗೇನು ಎಲ್ಲೊಂದು ಕಡೆ ಕಮ್ಮಿ ಸಿಗುತ್ತೆ, ಅದನ್ನು ಚೂಸ್ ಮಾಡ್ಕೊತಾರೆ. ಸೇಮ್ ನಾವು ಕೂಡ ಅಷ್ಟೇ. ಬಟ್ ಡ್ರೈವರ್ಗಳು ಯಾರು ಆ ಥರ ಮಾಡಲ್ಲ. ಇನ್ನೊಬ್ರ ಹತ್ರ ಕಿತ್ಕೊಂಡು ತಿನ್ನೋದು ಅಷ್ಟು ಯಾರು ಮಾಡಲ್ಲ ಅನ್ಕೊಂಡಿದ್ದೀನಿ. ಕೆಲವೊಬ್ರದ್ದು ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾರು ಇನ್ನೊಬ್ರ ಹತ್ರ ಕಿತ್ತಿ ತಿನ್ನೋಷ್ಟು ಯಾರು ಇನ್ನೂ ಅಷ್ಟೊಂದು ಕೆಳಗಡೆ ಬಂದಿಲ್ಲ. ಎಲ್ಲ ಚೆನ್ನಾಗೇ ಇದ್ದಾರೆ, ಕಷ್ಟ ಬಿಟ್ಕೊಂಡು ತಿಂತಾರೆ. ಸ್ವಂತ ಕಷ್ಟ ಬಿದ್ದು ದುಡ್ದು 24 ಗಂಟೆ ಡ್ಯೂಟಿ ಮಾಡಿಕೊಂಡು ದುಡಿತಾ ಇರೋರು ನಮ್ಮ ಡ್ರೈವರ್ಗಳು. ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಒಂದು 10-20 ರೂಪಾಯಿ ನಿಮಗೆ ಏನು ಗೌರ್ಮೆಂಟ್ ರೇಟ್ ಪ್ರಕಾರ ಇದೆ ಅದನ್ನ ತಾನೇ ನಾವು ಕೇಳಿಸ್ಕೊತಾ ಇದ್ದೀವಿ. ಅದನ್ನು ಕೊಡೋಕ್ಕೆ ನಿಮಗೆ ಏನು ಮಾಡೋಕ್ಕಾಗಲ್ಲ ಗುರು. ನಾನು ಅವ್ರ ಮೇಲೆ ಏನು ಬೇಜಾರು ಮಾಡ್ಕೊಂಡಿಲ್ಲ, ಏನಿಲ್ಲ, ಅದು ಅವ್ರ ತಪ್ಪು ಅಲ್ಲ. ಈ ಅಗ್ರಿಗೇಟರ್ ಆ್ಯಪ್ಗಳಿದೆಯಲ್ಲ, ಇವ್ರಿಗೆ ಫಸ್ಟು ನಮ್ಮ ಕರ್ನಾಟಕದಿಂದ ಓಡಿಸ್ಬೇಕು, ನಮ್ಮ ಬೆಂಗಳೂರಿಂದ ಓಡಿಸ್ಬೇಕು. ಇನ್ನು ನನ್ನ ಮಕ್ಕಳಿಗೆ ಅವ್ರು ಮಾಡಿದ್ದೆ ಆಟ ಆಗ್ಬಿಟ್ಟಿದೆ. ಕಮಿಷನ್ ತಿನ್ರೋ ನೀವು. ನೀನೇನಾದರೂ ನೀನು GST ಹೋಲ್ಡರ್ ಆಗಿದ್ರೆ ನೀನು ಕಮಿಷನ್ ಏನು ಬರುತ್ತೆ ಅಷ್ಟು ಮಾತ್ರ ತಿನ್ನು. ಕಸ್ಟಮರ್ ತಲೆ ಮೇಲೆ ಏನು ಕಟ್ತೀಯಾ? ನಮ್ಮ ತಲೆ ಮೇಲೆ ಏನು ಕಟ್ತೀಯಾ? ಏನು ನನ್ನ ಮಕ್ಕಳಪ್ಪ ಇವರೆಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಜೀವನ ಮಾಡಕ್ಕೆ ಬರ್ತೀವಿ. ಇವ್ರನ್ನ ಫಸ್ಟ್ ಅಟ್ಟಕ್ಕೆ ಏರ್ಸಿದೆ ನಾವು. ಅಟ್ಟಕ್ಕೆ ಏರ್ತಾ ನನ್ನ ಮಕ್ಕಳಿಗೆ ಅದೇನೋ ಅಂತಾರಲ್ಲ, ಕೊಬ್ಬು ಜಾಸ್ತಿ ಆಗೋಯ್ತು. ಇವಾಗ ಆಟ ಆಡ್ತಾವ್ರೆ. ಅವ್ನು ರ್ಯಾಪಿಡೋದು ಒಂದು ಯಾವನೋ ಅವ್ನು ಮಾತಾಡಿರೋ ಒಂದು ಓನರ ಯಾರು ಏನೋ ಗೊತ್ತಿಲ್ಲ. ಆ ವಾಯ್ಸ್ ರೆಕಾರ್ಡಿಂಗ್ ಕೇಳಿದವರು ಅವನಿಗೆ ಎಷ್ಟು ದೌಲತ್ ಬಂದಿದೆ ಅಂದರೆ
ನೀವು ಏನು ಮಾಡಿದ್ರು ನೀವು ನಾಯಿಗಳು ನನ್ನ ಹತ್ರನೇ ಬರ್ತೀರಾ. ನೀವು ಎಷ್ಟು ದಿವಸ ಸುಮ್ಮನೆ ಇರ್ತೀರಾ, ಎಷ್ಟು ದಿವಸ ಸ್ಟ್ರೈಕ್ ಮಾಡ್ತೀರಾ, ಏನು ಮಾಡ್ಕೊಳಕ್ಕಾಗತ್ತೆ ನಿಮ್ಮ ಕೈಲಿ? ಎಲ್ಲ ಚಾಲಕರು ಒಂದಾದ್ರೆ ಈ ನನ್ನ ಮಕ್ಕಳನ್ನೆಲ್ಲ ಅಟ್ಟಹಾಸ ಹಾಕ್ಬೋದು. ಇವ್ರಿಗೆ ತಲೆಗೆ ಹತ್ತಿದೆಯಲ್ಲ ದುಡ್ಡಿನ ಮದ, ಅದನ್ನೆಲ್ಲ ಇಡಿಸ್ಬೋದು. ಸೊ ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಆದಷ್ಟು ನಮ್ಮ ಟೌನರ್ ಅಪ್ಲಿಕೇಶನ್ನ ಎಲ್ಲ ಚಾಲಕರು ಯೂಸ್ ಮಾಡಿ. ಪಬ್ಲಿಕ್ಗೆ ನನ್ನ ಕಡೆಯಿಂದ ಏನು ಇನ್ಫಾರ್ಮ್ ಮಾಡ್ತೀನಿ ಅಂದರೆ, ನೋಡಿ ಯಾರು ನಿಮ್ಮ ಹತ್ರ 1 ರೂಪಾಯಿಗೂ ಗಿಂಜಲ್ಲ. ಯಾವನು ನಿಮಗೆ ಗಾಡಿ ಒಳಗಡೆ ಹತ್ತಿದ ತಕ್ಷಣ ಗೌರ್ಮೆಂಟ್ ರೂಲ್ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನಮ್ಮ ಡ್ರೈವರ್ಗಳು ಅಷ್ಟೇ ಮಾಡೋದು. ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಎಷ್ಟು ದಿವಸ ಮಾಡ್ತೀರಾ? ಆಯ್ತಾ? ಪಬ್ಲಿಕ್ ಅರ್ಥ ಮಾಡ್ಕೋಬೇಕು. ನೀವು ನಮಗೂ ಮೋಸ ಆಗ್ತಾ ಇದೆ, ನಿಮಗೂ ಮೋಸ ಆಗ್ತಾ ಇದೆ. ನಿಮ್ಗಳಿಗೆ ಎಲ್ಲಿ ಕಮ್ಮಿ ಸಿಗ್ಬಿಡುತ್ತೆ ಅಲ್ಲೋಗ್ಬಿಡೋದಲ್ಲ. 1 ರೂಪಾಯಿ ತಿನ್ಬೇಕಂದ್ರೂ ಅದಕ್ಕೆ ಯೋಗ್ಯತೆ ಇರ್ಬೇಕಂತೆ. ನಮ್ಗೆ ಯೋಗ್ಯತೆ ಇದ್ರೆ ನಾವು ತಿಂತೀವಿ. ನೀವು ಕೊಡಬೇಕು ಮನಸ್ಫೂರ್ತಿಯಾಗಿ. ಅದೇನಿದೆ ಗೌರ್ಮೆಂಟ್ ರೇಟು, ಆ ಗೈಡ್ಲೈನ್ಸ್ನ ಫಾಲೋ ಮಾಡ್ಕೊಂಡು ನಾವು ನಿಮ್ಮನ್ನ ರೇಟ್ ಕೇಳ್ತಾ ಇದ್ದೀವಿ. ನೀವು ಓಲಾದಲ್ಲಿ ಇಷ್ಟಿದೆ, ಊಬರಲ್ಲಿ ಇಷ್ಟಿದೆ, ನಿಮ್ಮ ತಪ್ಪಿಲ್ಲ, ನಿಜ ಒಪ್ಕೊಂತೀವಿ. ಬಟ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಮ ಹತ್ರ ನಾವು ವಸೂಲಿ ಮಾಡ್ತಾ ಇಲ್ಲ ದರೋಡೆ ಮಾಡ್ತಾ ಇಲ್ಲ. ಆ ಗಾಡಿಗೆ ಏನು ರೇಟ್ ಇದೆ ಆ ರೇಟೇ ನಾವು ಬಯಸ್ತಾ ಇರೋದು ನಿಮ್ಮ ಹತ್ರ. ಸೊ ಇಷ್ಟೆಲ್ಲ ಹೇಳ್ತಾ ಮತ್ತೆ ನಾನು ಅದೇ ಟಾಪಿಕ್ನ ಮಾತಾಡೋಕ್ಕೆ ಇಷ್ಟಪಡಲ್ಲ ಗೈಸ್. ಇನ್ನೊಂದು ಟಾಪಿಕ್ ಮಾತಾಡ್ಬಿಡ್ತೀನಿ ನೋಡಿ. ಹೊರಗಡೆ ರಾಜ್ಯದಿಂದ ಬಂದಿರೋ ಎಲ್ಲ ಅತಿಥಿಗಳಿಗೆ, ನಮ್ಮ ನಾರ್ತ್ ಸೈಡ್ ಆಗಲಿ ಯಾರೇ ಆಗಲಿ, ಹೊರಗಡೆ ಹಿಂದಿಯವರು, UP ಅವರು, ಬಿಹಾರಿ ಅವರು, ಒಡಿಸಾದವರು, ನಿಮ್ಗಳದು ಏನಿದೆ ಗಾಂಚಲಿ ನೀವು ನಿಮ್ಮ ರಾಜ್ಯದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದು ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡಿದೆ, ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾವಿರೋದೆಲ್ಲಿ? ಕರ್ನಾಟಕದಲ್ಲಿ ತಿಂದು ಕರ್ನಾಟಕದಲ್ಲಿ ಮಲ್ಗಿ ಹೇಳಕ್ಕೂ ಇಲ್ಲೇ ಬೇಕು ನಿಮ್ಗೆ ಜಾಗ, ಮಲ್ಗಕ್ಕೂ ತಿನ್ನಕ್ಕೂ ಇಲ್ಲೇ ಬೇಕು ಜಾಗ. ಅದ್ರಲ್ಲಿ ದುರಂಕಾರ ಬೇರೆ ಇಲ್ಲೇ ತೋರಿಸ್ತೀರಾ. ಏನ್ರಯ್ಯ ನಿಮ್ಗೆ ಬಂದಿರೋದು? ಅಟ್ಲೀಸ್ಟ್ ಕನ್ನಡ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಟ್ರೈ ಮಾಡಿ. ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಅವಾಜ್ಗಳಾಗ್ತೀರಾ. ಮೊನ್ನೆ ನನಗೇನೆ ಕಂಪ್ನಿಲಿ ಒಬ್ಬ ಯಾರು ಎಸ್ಕಾರ್ಟು ಅವಾಜ್ ಆಗ್ತಾವನೆ. ಬ್ರೋ ನ್ಯಾಯ ಇದ್ರೆ ಮಾತಾಡ್ರಿ. ನಾವು ಏನ್ ಗೊತ್ತಾ ಸದ್ರ ಕೊಟ್ಟಿರೋದು ನಿಮ್ಗೆ ಮೈನು, ನಮ್ಗೆ ಎಲ್ಲಾ ಭಾಷೆ ಬರುತ್ತೆ, ಎಲ್ಲಾ ಭಾಷೆಯಲ್ಲೂ ಮಾತಾಡ್ಬಿಡ್ತೀವಿ ನಾವು. ಅದೇ ತಪ್ಪು ಮಾಡಿರೋದು. ತಿಕ್ಕ ಮುಚ್ಕೊಂಡು ಕನ್ನಡದಲ್ಲಿ ನಾವು ಮಾತಾಡಿದ್ರೆ ಎಲ್ಲರೂ ತಿಕ್ಕ ಮುಚ್ಕೊಂಡು ನಿಮ್ ಕೆಲಸ ಮಾಡ್ಕೊಂಡು ಹೋಗ್ತೀರಾ. ನೀವು ಬಂದಿರೋದು ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನಕ್ಕೆ ನಮ್ಮ ರಾಜ್ಯಕ್ಕೆ. ನೋಡಿ ನಂದು ಮದರ್ ಟಂಗ್ ಬಂದು ಮರಾಠಿನೇ. ನಾನು ಹುಟ್ಟು ಬೆಳೆದಿರೋದಿಲ್ಲಿ, ತಿಂತಾ ಇರೋದಿಲ್ಲಿ. ಆದ್ರಿಂದ ಅಟ್ಲೀಸ್ಟ್ ಒಂದು 90% ನಿಯತ್ ಇರ್ಬೇಕು ಗುರು. 1% ನಿಮ್ ನಿಯತ್ ಮನೆ ಹಾಳಾಗೋಗ. ನೀವೆಲ್ಲಾದ್ರೂ ಹೋಗ ಸಾಯ್ರಿ ನಿಮ್ಮ ರಾಜ್ಯದಲ್ಲಿ ಹೋಗಿ. ನಮ್ಮ ರಾಜ್ಯದಲ್ಲಿ ತಿಂತಾ ಇದ್ದೀರಾ ಅಂದ್ರೆ ಬೆಲೆ ಕೊಡಿ. ಯಾವನು ನಿಮ್ಗೆ ನಮ್ಮ ರಾಜ್ಯದಲ್ಲಿ ಹೆಲ್ಪ್ ಮಾಡೋಷ್ಟು ಎಲ್ಲೂ ಮಾಡಲ್ಲ. ಕೇರಳದಲ್ಲಾಗ್ಲಿ, ಮುಂಬೈಯಲ್ಲಾಗ್ಲಿ, ಮಹಾರಾಷ್ಟ್ರದಲ್ಲಾಗ್ಲಿ ಅಲ್ಲಿ ತೋರ್ಸೋ ದುರಂಕರ ನಮ್ಮ ರಾಜ್ಯದಲ್ಲಿ ತೋರ್ಸಲ್ಲ. ರೆಸ್ಪೆಕ್ಟ್ ಮಾಡ್ತೀವಿ ಬಂದವ್ರನ್ನ. ಸ್ವೀಕರಿಸಿ ದುಡ್ಕೊಂಡು ತಿನ್ನಿ, ನೀವು ಬೆಳೀರಿ ಅಂತ ಆಪರ್ಚುನಿಟಿ ಕೊಟ್ಟಿರೋದೇ ಬೆಂಗಳೂರು. ಈ IT ಕಂಪ್ನಿ ಎಲ್ಲ ಬಂದಿರಲಿಲ್ಲ ಅಂದ್ರೆ ನನ್ನ ಮಕ್ಕಳು ನೀವೆಲ್ಲ ಬರ್ತಾನೆ ಇರಲಿಲ್ಲ. ನಿಮ್ಗಳಿಂದಾನೇ ಅರ್ಧ ಬೆಂಗಳೂರು ಹಾಳಾಗ್ಬಿಟ್ಟಿದೆ. ಎಲ್ಲರಿಗೂ ಅನ್ವಯಿಸಲ್ಲ ಇದು. ಯಾರ್ಯಾರು ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಮಾತೆಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಕನ್ನಡಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಎಲ್ಲ ಸುವರ್ಗಳಿಗೆ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಂಬಿಡಿ. ನೀವು ಯಾವತ್ತು ಬದುಕಬೇಕು ಅನ್ಕೊಂತೀರಾ, ಚೆನ್ನಾಗಿ ಬೆಳಿಬೇಕು ಅನ್ಕೊಂತೀರಾ, ಬೆಂಗಳೂರಲ್ಲಿ ಮರ್ಯಾದೆ ಕೊಡಿ. ಕನ್ನಡಿಗರಿಗೆ ಬೆಳಿತೀರಾ. ನೀವು ಯಾವತ್ತು ಮರ್ಯಾದೆ ಕೊಡಲ್ಲ, ನೀವು ಬೆಳೆಯೋದಲ್ಲ, ನಿಮ್ಮ ಹೆಸರುಗಳೇ ಇರಲ್ಲ ಇಲ್ಲಿ. ಒದ್ದೋಡಿಸ್ಬೇಕಾಗುತ್ತೆ. ಸೊ ನಮ್ಮ ಎಲ್ಲ ಕನ್ನಡಿಗರ ಬೆಂಬಲ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಸಪೋರ್ಟ್ ಮಾಡ್ತೀನಿ. ನಾನು ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ. ಈ ನನ್ನ ಮಕ್ಕಳು ಬಂದು ನಾಳೆ ದಿವಸ ಹೆಂಗಾಗೋದು ಗೊತ್ತಾ? ಯಾವುದೋ ವಿಡಿಯೋ ವೈರಲ್ ಆಯಿತು, 90% ನಾವೇ ಹಿಂದಿಯವರೇ ಇರೋದಿಲ್ಲಿ. ಏನು ಮಾಡ್ಕೊತೀರಾ ನೀವು? ಏನು ಕಿತ್ಕೊಂತೀರಾ ನೀವು? ನಾವೇ ಕೊಟ್ಟಿರೋ ಸದ್ರ ಗುರು ಅದು. ನಾವೇ ಕೊಟ್ಟಿರೋ ಸದ್ರ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಇಲ್ಲಿ ಬರೋದೇ ದುಡಿಯೋಕ್ಕೆ, ತಿನ್ನಕ್ಕೆ. ಗಾಳಿ ನೀರು ಎಲ್ಲ ಇಲ್ಲಬೇಕು. ತಿಕ್ಕಾಗಂಚಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ತೋರಿಸ್ತಾರೆ ಅಷ್ಟೇ ಗೈಸ್. ಏನೇ ಇರಲಿ, ಒಂದಷ್ಟು ನೆಮ್ಮದಿಯಾಗಿ ಬದುಕಬೇಕಂದ್ರೆ ಯಾವ್ಯಾವ ಜಾಗಕ್ಕೆ ಎಲ್ಲೆಲ್ಲಿ ರೆಸ್ಪೆಕ್ಟ್ ಕೊಡಬೇಕು ಅವಾಗ್ಲೇ ನೆಮ್ಮದಿಯಾಗಲಿ, ಯಾವುದೇ ಥರ ಸಿಚುವೇಶನ್ ಬಂದ್ರೂ ಫೇಸ್ ಮಾಡೋ ಕೆಪಾಸಿಟಿ ಆಗಲಿ, ಅಲ್ಲಿರೋ ವಾತಾವರಣಕ್ಕೆ ಅಡ್ಜಸ್ಟ್ ಆದ್ರೇ ಬದುಕೋಕ್ಕಾಗೋದು. ಸೊ ಇಷ್ಟು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ನಿಮಗೆ ಏನಾದರೂ ಒಂದಿಷ್ಟು ತಪ್ಪೋ ಸರಿನೋ ಏನೇ ಕರೆಕ್ಷನ್ಸ್ ಇದ್ರೂ ಕಮೆಂಟ್ ಮಾಡಿ. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ನಿಮಗೆ ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಏನೋ ನಿಮ್ಮನೆ ಮಗ ಹೊಟ್ಟೆ ಹಾಕೊಳ್ಳಿ. ಇನ್ಮೇಲಿಂದ ನಮ್ಮ ಬಜಾರ್ ಓಡುತ್ತೆ, ನೀವು ಬೆಳೆಸಿದ್ರೆ ಮಾತ್ರ. ನಮ್ಮ ಬಜಾರ್ ಸಪ್ರೇಟಾಗಿ ಓಡುತ್ತೆ, ಬಟ್ ನಮ್ಮಿಂದ ಒಂದಷ್ಟು ಜನರಿಗೆ ಒಳ್ಳೇದಾಗಬೇಕಂದ್ರೆ ನಮ್ಮ ಬಜಾರ್ ಓಡಲೇಬೇಕು ನಿಮ್ಗಳಿಂದ. ಸೊ ಲವ್ ಯು ಗುರು ಅಂಟಮಾಸ್. ಎಲ್ಲರಿಗೂ ಹೇಳೋದಿಷ್ಟೇ, ಒಳ್ಳೆ ಕೆಲಸ ಮಾಡಿ, ಒಳ್ಳೇದು ಬಯಸಿ. ಎಲ್ಲರಿಗೂ ನಿಮ್ಗೂ ಒಳ್ಳೇದಾಗುತ್ತೆ. ಅಲ್ಲಿ ಗಂಟ ಟೇಕ್ ಕೇರ್. ಬಾಯ್ ಬಾಯ್, ಶುಭರಾತ್ರಿ ಎಲ್ಲರಿಗೂ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್, ಲವ್ ಯು ಆಲ್.